ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣ ಆಗಿತ್ತು. ದೇಶಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ ಇದು. ಜೂನ್ 4ರಂದು ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಕಾಲ್ತುಳಿತ ಪ್ರಕರಣ. ಈ ಪ್ರಕರಣದಲ್ಲಿ, ಈ ಘಟನೆಯಲ್ಲಿ 11 ಜನರು ಪ್ರಾಣವನ್ನ ಕಳ್ಕೊಂಡಿದ್ರು. ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲಿ ನಡೆದಿರುವಂತಹ ಒಂದು ದುರಂತ, 11 ಜನರು ಪ್ರಾಣವನ್ನ ಕಳ್ಕೊಂಡಿದ್ರು ಈ ದುರಂತದಲ್ಲಿ. ಅದಕ್ಕೆ ಕಾರಣ ಏನು? ಈ ಕಾಲ್ತುಳಿತ ಘಟನೆಗೆ ಕಾರಣವನ್ನ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ತಂಡ ಪತ್ತೆ ಹಚ್ಚಿದೆ, ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ. ಜೂನ್ 11ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಿ ಹಸ್ತಾಂತರ. ನಿನ್ನೆ ಕುನ್ಹಾ ಕಾಲ್ತುಳಿತ ರಿಪೋರ್ಟ್ ಸಂಪುಟ ಒಪ್ಪಿಕೊಂಡಿದೆ. ವರದಿ ಶಿಫಾರಸಿನ ಮೇಲೆ ಕ್ರಮಕ್ಕೆ ಸಂಪುಟ ತೀರ್ಮಾನವನ್ನ ಮಾಡಿದೆ. ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ವರದಿ ಆಧರಿಸಿ ಕ್ರಮಕ್ಕೆ ಮುಂದಾಗುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ. ವರದಿ ಶಿಫಾರಸಿನ ಮೇಲೆ ಕ್ರಮಕ್ಕೆ ಸಂಪುಟ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ವರದಿಯನ್ನು ಆಧರಿಸಿ ಕ್ರಮಕ್ಕೆ ರಾಜ್ಯ ಸರ್ಕಾರ ಹಾಗಾದ್ರೆ ಮುಂದಾಗುತ್ತಾ? ದೇಶಾದ್ಯಂತ ಸಡ್ಡು ಮಾಡಿದಂತಹ ಪ್ರಕರಣ, 11 ಮಂದಿ ಅಭಿಮಾನಿಗಳು ಪ್ರಾಣವನ್ನು ಕಳ್ಕೊಂಡಿದ್ರು ಈ ಒಂದು ದುರಂತದಲ್ಲಿ. ಇದಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಿನ್ನೆ ವರದಿಯನ್ನ ನೀಡಲಾಗಿದೆ. ಸಂಪುಟ ಒಪ್ಪಿಕೊಂಡಿದೆ. ವರದಿ ಶಿಫಾರಸಿನ ಮೇಲೆ ಕ್ರಮಕ್ಕೆ ಸಂಪುಟ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. 11ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವರದಿಯನ್ನ ಹಸ್ತಾಂತರ ಮಾಡಲಾಗುತ್ತೆ. ಹನ್ನೊಂದನೇ ತಾರೀಕಿಗೆ ಹಸ್ತಾಂತರವನ್ನ ಮಾಡಲಾಗಿತ್ತು. ನಿನ್ನೆ ಕುನ್ಹಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನ ಸಂಪುಟ ಒಪ್ಪಿಕೊಂಡಿದೆ. ವರದಿಯ ಶಿಫಾರಸಿನ ಮೇಲೆ ಕ್ರಮಕ್ಕೆ ಸಂಪುಟ ತೀರ್ಮಾನವನ್ನ ಮಾಡಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ವರದಿ ಆಧರಿಸಿ ಕ್ರಮಕ್ಕೆ ಹಾಕಿದ್ರೆ ರಾಜ್ಯ ಸರ್ಕಾರ ಮುಂದಾಗುತ್ತಾ? ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಕಾಲ್ತುಳಿತ ವರದಿಯಲ್ಲಿ ಹಾಗಾದ್ರೆ ಏನಿದೆ? ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ವಿಚಾರ. 11 ಜನ ಅಮಾಯಕರ ಸಾವಿಗೆ ಕಾರಣ ಆಗಿರುವಂತಹ ಅಂಶ ಹಾಗಾದ್ರೆ ಏನು? ಇದಕ್ಕೆ ಯಾರು ಕಾರಣ? ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ಈ ವರದಿಯಲ್ಲಿ ಏನಿದೆ? ಸುವರ್ಣ ನ್ಯೂಸ್ನಲ್ಲಿ ಕುನ್ಹಾ ವರದಿಯ ಸ್ಫೋಟಕ ಅಂಶಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಲ್ತುಳಿತ ದುರ್ಘಟನೆ ನಡೆಯೋದಕ್ಕೆ ಕಾರಣ ಏನು? ಇಲ್ಲಿ ಯಾರ್ದು ತಪ್ಪು ಅನ್ನೋದೇ ಸಾಕಷ್ಟು ಪ್ರಶ್ನೆ. ರಾಜ್ಯ ಸರ್ಕಾರದ ತಪ್ಪಿದೆಯಾ ಇಲ್ಲಿ, ಅಥವಾ ಪೊಲೀಸರು ಮಾಡಿದಂಥ ಎಡವಟ್ಟ? ಈ ದುರಂತಕ್ಕೆ ಯಾರು ಹೊಣೆ? ಹಾಗಾದ್ರೆ ಇಲ್ಲಿ ಪೊಲೀಸರ ಲೋಪ ಇದೆಯಾ? ಇಂಥ ಘಟನೆ ನಡೆಯದಿರೋದಕ್ಕೆ ಯಾವ ರೀತಿಯಾಗಿರುವಂತಹ ಕ್ರಮವನ್ನ ವಹಿಸಬೇಕು? ಎಲ್ಲದರ ಕುರಿತು ಕೂಡ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂಶಗಳು. 6 ಅಂಶಗಳ ಆಧಾರದ ಮೇಲೆ ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ 6 ಅಂಶಗಳು ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 11 ಜನರ ಅಮಾಯಕರ ಸಾವಿಗೆ ಕಾರಣ ಆಗಿರುವಂತಹ ಅಂಶಗಳು ಏನು? ಹಾಗಾದ್ರೆ ಇಲ್ಲಿ ಯಾರ್ದು ತಪ್ಪು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಮೈಕಲ್ ಡಿ ಕುನ್ಹಾ ವರದಿಯಲ್ಲಿ ಹಾಗಾದ್ರೆ ಏನಿದೆ? ಈ ಬಗ್ಗೆ 6 ಅಂಶಗಳ ಆಧಾರದ ಮೇಲೆ ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ 6 ಅಂಶಗಳು ಏನು? ಇನ್ನು ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ ನಲ್ಲಿರುವಂತಹ ಆ ಅಂಶಗಳು ಏನು ಎಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಜಯೋತ್ಸವಕ್ಕೆ ಅನುಮತಿ ಮತ್ತು ನಿಯಮ ಪಾಲಿಕೆ ಪ್ರಕ್ರಿಯೆಯನ್ನು ಪಾಲಿಸಲಾಗಿದೆಯಾ? ಇದು ಪ್ರಮುಖವಾಗಿರುವಂತಹ ವಿಚಾರ. ಸಾರ್ವಜನಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ 7 ದಿನ ಮೊದಲೇ ಅನುಮತಿಯನ್ನ ಪಡಿಬೇಕಾಗಿತ್ತು. 7 ದಿನ ಮೊದಲೇ
ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಅದಾಗಿತ್ತ? ಅದರ ಜೊತೆಗೆ ಎರಡನೇ ವಿಚಾರ, ನಿಗದಿತ ಸ್ಥಳ, ಅದರ ಜೊತೆಗೆ ಎಷ್ಟು ಜನ ಬರಬಹುದು, ವಾಹನಗಳ ಸಂಚಾರದ ಅಂದಾಜು ಎಲ್ಲವೂ ಕೂಡ ಈ ಒಂದು ವಿಚಾರದಲ್ಲಿ ಉಲ್ಲೇಖ ಆಗಿದೆ. ಕಾರ್ಯಕ್ರಮದ ಸಮಯ, ಸಂಪರ್ಕಕ್ಕೆ 5 ಮೊಬೈಲ್ ಸಂಖ್ಯೆಯನ್ನು ನೀಡಬೇಕಾಗಿತ್ತು. ಇನ್ನು 4ನೇ ಅಂಶ, ಆಯೋಜಕರು 2009ರ ಸರ್ಕಾರಿ ಆದೇಶದಂತೆ ಯಾವುದೇ ಅನುಮತಿಯನ್ನ ಪಡೆದಿಲ್ಲ. ಈ ಅಂಶ ಕೂಡ ಉಲ್ಲೇಖ ಆಗಿದೆ. ಇನ್ನು ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ನಲ್ಲಿರುವಂತಹ ಎರಡನೇ ಅಂಶ ಏನು ಹಾಗಾದ್ರೆ? ಕಾಲ್ತುಳಿತ ಘಟನೆಗೆ ಕಾರಣ ಏನು, ಜೊತೆಗೆ ಕಾರಣ ಯಾರು ಹಾಗಾದ್ರೆ? 2009ರ ಆದೇಶದಂತೆ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನಿಯಮದ ಪ್ರಕಾರ ಅನುಮತಿಯನ್ನ ಪಡೆದಿಲ್ಲ. ಈ ಅಂಶ ಉಲ್ಲೇಖ ಆಗಿದೆ. ಬೆಂಗಳೂರು ಕಮಿಷನರ್ ದಯಾನಂದ್, IPS ವಿಕಾಸ್ ಕುಮಾರ್, IPS ಶೇಖರ್ ಕರ್ತವ್ಯ ಲೋಪ ಆಗಿದೆ. ಈ ಅಂಶ ಕೂಡ ಉಲ್ಲೇಖ ಆಗಿದೆ. ಕಬ್ಬನ್ ಪಾರ್ಕ್ ಠಾಣೆ ACP ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಕರ್ತವ್ಯ ಲೋಪ. ಇಡೀ ಕಾರ್ಯಕ್ರಮವನ್ನ ಪೊಲೀಸ್ ಅಧಿಕಾರಿಗಳು ನಿಯಂತ್ರಿಸುವಲ್ಲಿ ಸೋತಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಪೊಲೀಸ್ ಇಲಾಖೆಯ ಮೇಲೂ ಕೂಡ ಇಲ್ಲಿ ಆರೋಪವನ್ನ ಸ್ಪಷ್ಟವಾಗಿ ಮಾಡಲಾಗ್ತಾ ಇದೆ. ಇನ್ನು 3ನೇ ಅಂಶ ಏನು ಹಾಗಾದ್ರೆ? ಅದನ್ನು ಕೂಡ ನೋಡ್ತಾ ಹೋಗೋಣ. 11 ಜನರ ಸಾವಿನ ದುರ್ಘಟನೆಗೆ ಕಾರಣ ಏನು? 3ನೇ ಅಂಶ, ಬಂದೋಬಸ್ತ್ ಸಿಬ್ಬಂದಿಯ ಜೊತೆಗೆ ಅಡಿಷನಲ್ ಕಮಿಷನರ್ ಕಮಾಂಡ್ ಮಾಡಬೇಕಾಗಿತ್ತು. ವಿಜಯೋತ್ಸವ ಆಯೋಜಕರ ಜೊತೆಗೆ ಸೇರಿ ವ್ಯವಸ್ಥೆಯ ಬಗ್ಗೆ ತಿಳಿಸಬೇಕಾಗಿತ್ತು. RCB ಪೇಜ್ನಲ್ಲಿ ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ ಮತ್ತು 8 ಗಂಟೆಗೆ ಸೆಲೆಬ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಇನ್ನು ಜನರನ್ನ ಯಾವ ಕಡೆಗೆ ಹೋಗಬೇಕು ಅನ್ನೋದನ್ನ ಸರಿಯಾಗಿ ಸೂಚಿಸಿರಲಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೆಚ್ಚು ಜನ ಸೇರೋದಕ್ಕೆ ವ್ಯವಸ್ಥೆಯನ್ನ ಮಾಡಿರಲಿಲ್ಲ. ಸಾರ್ವಜನಿಕರಿಗೆ ಪ್ರವೇಶ ದ್ವಾರದ ಬಗ್ಗೆ ಮಾಹಿತಿ ಇರಲಿಲ್ಲ. ಎಲ್ಲರೂ ಕೂಡ ಫುಟ್ಪಾತ್ನಲ್ಲಿ ನಿಂತಿದ್ರು. ಕ್ರೀಡಾಂಗಣಕ್ಕೆ ಯಾವಾಗ ಪ್ರವೇಶ, ಎಲ್ಲಿಂದ ಪ್ರವೇಶ ಮಾಡಬೇಕು, ಈ ವಿಚಾರದಲ್ಲಿ ಗೊಂದಲ ಇತ್ತು. ಈ ಅಂಶಗಳನ್ನು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು 4ನೇ ಅಂಶ ಏನು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಈ ಒಂದು ವಿಚಾರದಲ್ಲಿ ಕ್ರೀಡಾಂಗಣದಲ್ಲಿ ಭದ್ರತೆಗೆ ಅಗತ್ಯವಾಗಿ ಬೇಕಾದಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಲಕ್ಷಾಂತರ ಅಭಿಮಾನಿಗಳು ಬರುವಂತಹ ಕಾರ್ಯಕ್ರಮದ ಭದ್ರತೆಗೆ ಕೇವಲ 515 ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಇದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆಯಾಗಿ 515 ಪೊಲೀಸರಲ್ಲಿ ಸ್ಟೇಡಿಯಂ ಹೊರಗೆ ಭದ್ರತೆಗಿದ್ದಿದ್ದು ಕೇವಲ 79 ಪೊಲೀಸರು ಮಾತ್ರ. ಸ್ಟೇಡಿಯಂನ ಹೊರಗಡೆ ಇದ್ದಿದ್ದು ಕೇವಲ 79 ಜನ ಪೊಲೀಸರು ಮಾತ್ರ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಕೂಡ ಸ್ಟೇಡಿಯಂ ಹೊರಗಿದ್ದಿದ್ದು 79 ಪೊಲೀಸರು ಮಾತ್ರ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನು ಪರಿಸ್ಥಿತಿ ಕೈಮೀರಿ ಹೋಗುವಂತ ಹಂತದಲ್ಲಾದ್ರೂ ಕೂಡ ಎಮರ್ಜೆನ್ಸಿ ಪ್ರೋಟೋಕಾಲ್ ಅನ್ನ ಬಳಸಬೇಕಾಗಿತ್ತು. ಅದು ಕೂಡ ಆಗಿಲ್ಲ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಕ್ರೀಡಾಂಗಣದ ಸುತ್ತಮುತ್ತ ಬ್ಯಾರಿಕೇಡ್ಗಳ ಅಳವಡಿಕೆ ಅವೈಜ್ಞಾನಿಕ ಆಗಿತ್ತು. ಹೈ ರಿಸ್ಕ್ ಎಂಟ್ರಿ ಗೇಟ್ಗಳಲ್ಲಿ ಪೊಲೀಸರ ನಿಯೋಜನೆಯೇ ಆಗಿರಲಿಲ್ಲ. ಘಟನೆಯಾದ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ನಿಯೋಜನೆಯನ್ನ ಮಾಡಿರಲಿಲ್ಲ. ತುರ್ತು ಚಿಕಿತ್ಸಾ ಘಟಕಗಳು ಕೂಡ ಇರಲಿಲ್ಲ. ಇನ್ನು ಸಂವಹನದ ಕೊರತೆಯಿಂದಾಗಿ ಗೇಟ್ ನಂಬರ್ 7 ಹಾಗೂ 18 ಮತ್ತು 20 7, 18 ಮತ್ತು 20ರಲ್ಲಿ 11 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದು, 71 ಮಂದಿ ಗಾಯಗೊಂಡಿದ್ದಾರೆ. ಎಲ್ಲ ಅಂಶಗಳು ಕೂಡ ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಇನ್ನು 5ನೇ ಅಂಶ ಏನು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಲಿಮಿಟೆಡ್ ನೆಟ್ವರ್ಕ್ ಯಾರ ವಿರುದ್ಧ ಕ್ರಮಕ್ಕೆ ಸೂಚನೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಲಿಮಿಟೆಡ್ ನೆಟ್ವರ್ಕ್, ಅದರ ಜೊತೆಗೆ DNA ಪ್ರೈವೇಟ್ ಲಿಮಿಟೆಡ್. 3ನೇದು KSCA ಅಧ್ಯಕ್ಷ ರಘುರಾಮ್ ಭಟ್, ಮಾಜಿ ಕಾರ್ಯದರ್ಶಿ A. ಶಂಕರ್, ಮಾಜಿ ಖಜಾಂಚಿ ಜಯರಾಮ್,
ರಾಜೇಶ್ ಮೆನನ್ ಉಪಾಧ್ಯಕ್ಷ, RCSPL ವೆಂಕಟವರ್ಧನ್ DNA ನೆಟ್ವರ್ಕ್ಸ್ ಲಿಮಿಟೆಡ್ನ MD, ಇದರ ಜೊತೆಗೆ DNA ನೆಟ್ವರ್ಕ್ನ ಉಪಾಧ್ಯಕ್ಷ ಸುನಿಲ್ ಮಾಥೂರ್, ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್, IPS ಅಧಿಕಾರಿಗಳಾದ ವಿಕಾಸ್ ಕುಮಾರ್, ಶೇಖರ್, ACP ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಇವರ ವಿರುದ್ಧ ಕ್ರಮಕ್ಕೆ ಸೂಚನೆಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಇದು ನ್ಯಾಯಮೂರ್ತಿ ಕುನ್ಹಾ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಇಂಥ ಘಟನೆ ಆಗದೇ ಇರೋದಕ್ಕೆ ಕ್ರಮ ಏನು? ಜನ ಸೇರುವಂತಹ ಅಂದಾಜನ್ನ ಮಾಡಿ ಅಗತ್ಯ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು. ಮುಂದೆ ಈ ರೀತಿಯಾಗಿರುವಂತಹ ಘಟನೆಗಳು ಆಗದೇ ಇರೋದಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನ ಉಲ್ಲೇಖಿಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳು ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಾರ್ದು. ಯಾವುದೇ ಕಾರ್ಯಕ್ರಮವನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸದೆ ಮಾಡಿಕೊಳ್ಳಬಾರ್ದು. ಅದನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಅದರ ಜೊತೆಗೆ ಕನಿಷ್ಠ ಆಂಬ್ಯುಲೆನ್ಸ್ ಸೇವೆಗಳು ಕಾರ್ಯಕ್ರಮದ ಸ್ಥಳದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಕೂಡ ಉಲ್ಲೇಖಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ನ್ಯಾಯಮೂರ್ತಿ ಕುನ್ಹಾ ಅವರ ರಿಪೋರ್ಟ್ನಲ್ಲಿ ಸವಿವರವಾಗಿ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಾದ್ರೆ ಮಾರುತೇಶ್? ಮಧುಕರ್, ಈಗ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ 6 ಅಂಶಗಳನ್ನು ಗುರಿಯಾಗಿಸಿಕೊಂಡು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ವಿಚಾರಣಾ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದೆ. ನಿನ್ನೆ ಇದು ಕ್ಯಾಬಿನೆಟ್ಗೂ ಕೂಡ ಬಂದಿದೆ. ಕ್ಯಾಬಿನೆಟ್ನಲ್ಲಿ ಈ ವರದಿಯನ್ನು ಒಪ್ಕೊಳ್ಳಲಾಗಿದೆ ವಿನಃ ವರದಿಯಲ್ಲಿ ಆಗಿರ್ತಕ್ಕಂಥ ಶಿಫಾರಸುಗಳ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ತೀರ್ಮಾನಗಳಾಗಿಲ್ಲ. ಹೀಗಾಗಿ ಮುಂದಿನ ಕ್ಯಾಬಿನೆಟ್ಗೆ ಈ ವರದಿಯ ಮೇಲೆ ಅಂದರೆ ಕುನ್ಹಾ ಸಮಿತಿ ಅಥವಾ ಕುನ್ಹಾ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ವರದಿ ಮೇಲೆ ಏನು ಕ್ರಮ ತೆಗೆದುಕೊಳ್ಬೋದು ಅನ್ನೋದು ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗುತ್ತೆ. ಅವರು ಹೇಳಿರ್ತಕ್ಕಂಥ ಬಹಳ ಪ್ರಮುಖವಾಗಿ ಯಾರ್ಯಾರ ಮೇಲೆ ಕಾನೂನಾತ್ಮಕವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತಾಗಿಯೂ ಕೂಡ ವಿವರಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದಿತ್ತು ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇಡೀ ವ್ಯವಸ್ಥೆ ಅಂದರೆ ಇಡೀ ಸಾವು ಆಗಲಿಕ್ಕೆ ಕಾರಣಗಳನ್ನು ಹುಡುಕ್ತಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಹೇಳ್ತಾ ಇತ್ತು ನಾವು 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದೀವಿ ಅಂತ. ಆದರೆ ಕುನ್ಹಾ ಅವರ ವರದಿಯಲ್ಲಿ ಹೇಳ್ತಾ ಇದ್ದಾರೆ ಕೇವಲ 515 ಮಂದಿ ಮಾತ್ರ ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಅದರಲ್ಲೂ ಕ್ರೀಡಾಂಗಣದ ಹೊರಭಾಗದಲ್ಲಿ ಇದ್ದಂಥದ್ದು ಕೇವಲ 79 ಮಂದಿ. ಇಂಥ ದುರ್ಘಟನೆ ಆದಾಗ ಅವರು ಕೂಡ ಸ್ಥಳದಲ್ಲಿ ಕಾಣಿಸ್ಲಿಲ್ಲ ಅನ್ನುವಂಥದ್ದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸರ್ಕಾರ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಯಾವ ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಅದು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಅದರಲ್ಲಿ ಪೊಲೀಸರ ಕರ್ತವ್ಯ ಲೋಪಗಳು ಇದೆ. ದಯಾನಂದ ಹಾದಿಯಾಗಿ ಕಬ್ಬನ್ ಪಾರ್ಕ್ ACP ಜೊತೆಗೆ DCP ಅವರ ಕರ್ತವ್ಯ ಲೋಪಗಳಾಗಿದ್ದಾವೆ. ಜೊತೆಗೆ ಕಮಿಷನರ್ ಮತ್ತು ADGP ಖುದ್ದು ಆಯೋಜಕರ ಜೊತೆಗೆ ಒಂದು ಸಂವಹನ ಇಟ್ಕೊಂಡು ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಘೋಷಣೆ ಮಾಡಬೇಕಾಗಿತ್ತು. ಯಾವಾಗ ಒಳಗಡೆ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಘೋಷಣೆ ಮಾಡಬೇಕಾಗಿತ್ತು. ಈ ಯಾವ ಕಮ್ಯುನಿಕೇಷನ್ ಕೂಡ ಆಗದೇ ಇರುವಂಥದ್ದಕ್ಕೆ 11 ಜನ ಸಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಜೊತೆಗೆ 71 ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರ ಜೊತೆಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಶಿಫಾರಸುಗಳಾಗಿದೆ. ಒಂದು KSCA ಮೇಲೆ ಬಹಳ ಗಂಭೀರವಾದಂಥ ಆರೋಪಗಳಿದ್ದಾವೆ. ಹಾಗಾಗಿ KSCA ಅಧ್ಯಕ್ಷರು ಈಗಾಗಲೇ ರಿಸೈನ್ ಮಾಡಿರ್ತಕ್ಕಂತಹ ಕಾರ್ಯದರ್ಶಿ ಶಂಕರ್ ಖಜಾಂಚಿ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ DNA ನೆಟ್ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದ್ರ ಮೇಲೂ ಕ್ರಮ ಆಗಬೇಕು. ಜೊತೆಗೆ RCB ಫ್ರಾಂಚೈಸಿಯ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಶಿಫಾರಸು ಮಾಡಿದ್ದಾರೆ. ಈ ಶಿಫಾರಸುಗಳನ್ನು ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗುತ್ತೆ. ಒಂದಂತೂ ಸ್ಪಷ್ಟ, ಒಂದು ಕಡೆ ಇಡೀ ಘಟನೆಗೆ ಪೊಲೀಸ್ ವೈಫಲ್ಯ ಕಾರಣ ಆಗಿದೆ. ಜೊತೆಗೆ ಆಯೋಜಕರು ಕೂಡ ಕಾರಣರಾಗಿದ್ದಾರೆ. RCB ಮ್ಯಾನೇಜ್ಮೆಂಟ್ ಕೂಡ ಬೆಳಗ್ಗೆ 7 ಗಂಟೆ 5 ನಿಮಿಷ ಅವತ್ತು ಘಟನೆ ನಡೆದ ದಿನ 7 ಗಂಟೆ 1 ನಿಮಿಷ ಮತ್ತು 8 ಗಂಟೆಗೆ 2 ಬಾರಿ ಸೆಲೆಬ್ರೇಷನ್ನ ಬಗ್ಗೆ ಅವರು ಹಾಕಿದ್ದು ಕೂಡ ಇಂಥದ್ದೊಂದು ದುರ್ಘಟನೆಗೆ ಕಾರಣ ಅನ್ನೋದನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಮೂವರ ಜವಾಬ್ದಾರಿ, ಅದರಲ್ಲಿ KSCA, DNA ನೆಟ್ವರ್ಕ್ಸ್, RCB ಮ್ಯಾನೇಜ್ಮೆಂಟ್, ಇದರ ಜೊತೆಗೆ ಸರ್ಕಾರದಿಂದ ಭದ್ರತೆಗಾಗಿ ನಿಯೋಜನೆವಾಗಿದ್ದಂಥ ಅಂದರೆ ಪೊಲೀಸ್ ಇಲಾಖೆಯ ವೈಫಲ್ಯ, ಇಷ್ಟೂ ಜನರ ವೈಫಲ್ಯಗಳು ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ವರದಿಯಲ್ಲಿ ಹೇಳಲಾಗಿದೆ. ಹೀಗಾಗಿ ವರದಿಯ ಶಿಫಾರಸ್ಸಿನ ಮೇಲೆ
ಸರ್ಕಾರ ನಿಜವಾಗ್ಲೂ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ 11 ಜನರ ಸಾವಿಗೆ ಈ ಸರ್ಕಾರವೇ ಹೊಣೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಇರ್ತಕ್ಕಂಥ ಅಭಿಪ್ರಾಯ. ಹೀಗಾಗಿ ಸರ್ಕಾರ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಾರ್ಯಾರು ಈ ಕೃತ್ಯಕ್ಕೆ ಹೊಣೆಗಾರರಾಗಿದ್ದಾರೆ ಮತ್ತು ಈ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಆ ಶಿಫಾರಸ್ಸಿನ ಆಧಾರದ ಮೇಲೆ ಕ್ರಮ ತೆಗೆದುಕೊಂಡ್ರೆ ಈ ಸರ್ಕಾರಕ್ಕೆ ಈ ಘಟನೆಯಲ್ಲಿ ಸರಿಯಾಗಿ ಕ್ರಮ ತೆಗೆದುಕೊಂಡ್ರು ಅನ್ನುವಂಥ ವಿಶ್ವಾಸ ಬರುತ್ತೆ. ಈಗ ಆಗಿರ್ತಕ್ಕಂಥದ್ದು ಕೇವಲ ಪೊಲೀಸರ ಮೇಲೆ ಕ್ರಮ, ಕಾನೂನಾತ್ಮಕವಾಗಿ ಹೋರಾಟಗಳು ನಡೀತಾ ಇದೆ, ಅದು ಇನ್ನೊಂದು ಕಡೆ. ಹೀಗಾಗಿ ಸರ್ಕಾರವೇ ಈಗ ಶಿಫಾರಸ್ಸಿನ ಆಧಾರದ ಮೇಲೆ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಈ ಸರ್ಕಾರಕ್ಕೆ ಒಂದು ಗೌರವ ಇರುತ್ತೆ. ಇಲ್ಲದೇ ಇದ್ರೆ ಈ ಇತಿಹಾಸದ ಪುಟದಲ್ಲಿ ಇಂಥದ್ದೊಂದು ಸಾವಾದರೂ ಕೂಡ, ಅಂದ್ರೆ 11 ಜನರ ಸಾವಾದರೂ ಕೂಡ, ಕಾಲ್ತುಳಿತದಿಂದ ಮೃತಪಟ್ಟರು ಕೂಡ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಟೀಕೆಗೆ ಗುರಿಯಾಗುತ್ತೆ ಮತ್ತು ಇದು ಇತಿಹಾಸ ಪುಟದಲ್ಲಿ ಹಾಗೆ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ರಿಗೂ ಕುತೂಹಲಗಳು ಹೆಚ್ಚಾಗಿದ್ದಾವೆ. ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಯಾಕೆ ಹಿಂದೇಟನ್ನ ಹಾಕ್ತಾ ಇದೆ? ಯಾವ ಕಾರಣಕ್ಕಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ? ಕುನ್ಹಾ ವರದಿ ಶಿಫಾರಸು ಜಾರಿಗೆ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ? ನಿನ್ನೆ ಕಾನೂನು ಕ್ರಮದ ತೀರ್ಮಾನ ಯಾವ ಕಾರಣಕ್ಕೆ ಸಂಪುಟ ಮಾಡಿಲ್ಲ? ಇದೀಗ ಇರುವಂತಹ ಪ್ರಶ್ನೆ ಹಲವು ಅನುಮಾನಕ್ಕೆ ಕಾರಣ ಆಗಿದೆ ರಾಜ್ಯ ಸರ್ಕಾರದ ಈ ನಡೆ. ನಿನ್ನೆ ಕುನ್ಹಾ ವರದಿ ಅಂಗೀಕಾರಕ್ಕೆ ಸಂಪುಟ ಸಭೆಯಲ್ಲಿ ಒಪ್ಪಿಕೊಳ್ಳಲಾಗಿದೆ. ಸರ್ಕಾರದಿಂದ ಕುನ್ಹಾ ರಿಪೋರ್ಟ್ ಆಧರಿಸಿ ಹಾಗಾದ್ರೆ ಕ್ರಮ ತೆಗೆದುಕೊಳ್ಳೋದು ಯಾವಾಗ? ಸಚಿವರಿಗೂ ಕುನ್ಹಾ ವರದಿಯ ಪ್ರತಿ ಕೊಡದಿರೋದೇ ಈಗ ಸಂಶಯಕ್ಕೆ ಕಾರಣ ಆಗಿದೆ. ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್, ಪೊಲೀಸರ ಮೇಲೆ ಯಾವಾಗ ಕ್ರಮ? ಹಾಗಾದ್ರೆ ಪೊಲೀಸರನ್ನಷ್ಟೇ ಹೊಣೆ ಮಾಡಿರೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜೂನ್ 15ನೇ ತಾರೀಕು ಗೃಹ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜುಲೈ 15ನೇ ತಾರೀಕು ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಕ್ರಮವನ್ನ ವಹಿಸಿಕೊಂಡಿರುವಂತ, ಅಂದ್ರೆ ಪೊಲೀಸರನ್ನೇ ಹೊಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಗೃಹ ಸಚಿವರು ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲ, ನಾನಿನ್ನೂ ವರದಿ ನೋಡಿಲ್ಲ, ನಮಗಿನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಒಂದೇ ತಪ್ಪಾಗಿದೆ ಅಂತ ಹೇಳೋದು ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಿಗೆ ಅದು ಸರಿ ಅಂತ. ಯಾವ ಅರ್ಥದಲ್ಲಿ ಜಸ್ಟಿಸ್ ಕುನ್ನಾ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ. ರಿಪೋರ್ಟನ್ನು ಓದಿದ ಮೇಲೆ ನಾವೇನಾದರೂ ಹೇಳಬೇಕು. ಅಲ್ಲ, ನಾನಿನ್ನೂ ವರದಿ ನೋಡಿಲ್ಲ, ನಮಗಿನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಒಂದೇ ತಪ್ಪಾಗಿದೆ ಅಂತ ಹೇಳೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.